ಇನ್ನೊಂದು ಸಂಗತಿ ಏನಂದರೆ KPSCನಲ್ಲಿ ಅದು ಹಗರಣದ ಕಾರಣಕ್ಕೇನೆ ಇತ್ತೀಚಿನ ವರ್ಷಗಳಲ್ಲಿ KPSC ಸುದ್ದಿ ಆಗ್ತಾ ಇದೆ. ಮುಂಚೆ ಸಂಬಂಧ ಮಾಡಿಸೋದಕ್ಕೆ ಸುದ್ದಿಲಿತ್ತು, ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಬೀಗತನ ಮಾಡಬೇಕಿತ್ತು. ಈಗ ಅಕ್ರಮದ ಕಾರಣಕ್ಕೇನೆ ಸುದ್ದಿ ಆಗ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಇರೋರು 15 ಜನ ಪಾಸ್ ಆಗೋದು, ಒಂದೇ ಮನೆಯವರು 3 ಜನ ಪಾಸ್ ಆಗೋದು, ಇದು ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೇಳಿದ್ದಾರೆ ಇದು ಕಾಕತಾಳೀಯ ಅಲ್ಲ, ಇದು ಅಕ್ರಮ ಅಂತ ಹೇಳಿದ್ದಾರೆ. ನಾನು ಈಗಲೇ ಅದಕ್ಕೆ ಸರ್ಟಿಫಿಕೇಟ್ ಕೊಡಲ್ಲ, ಆದರೆ ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಸೀರಿಯಲ್ ನಂಬರು ಸಾಲಾಗಿ ಸೆಲೆಕ್ಟ್ ಆಗಿರೋದು, ಮತ್ತು ಇದು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿ. ಈ ಬಗ್ಗೆ ಒಂದು ಸಮಗ್ರ ತನಿಖೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CBI ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. KPSC ಕುರಿತಾಗಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CBI ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 17ನೇ ಬಜೆಟ್ ಮಂಡಿಸಿರೋದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಎಲ್ಲ ಅನ್ಯಾಯವನ್ನು ಸರಿಪಡಿಸಿ ಸಾಲದ ಕೂಪಕ್ಕೆ ನಮ್ಮ ರಾಜ್ಯವನ್ನು ತಳ್ಳಬೇಡಿ. ವಿಶೇಷವಾಗಿ ಮಲೆನಾಡು ಜಿಲ್ಲೆಗಳಿಗೆ ಮೂಲಸೌಕರ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಿ, ಸ್ಪೆಷಲ್ ಪ್ಯಾಕೇಜ್ ಕೊಡಿ ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಂಗತಿ ಏನಂದರೆ KPSCನಲ್ಲಿ ಅದು ಹಗರಣದ ಕಾರಣಕ್ಕೇನೆ ಇತ್ತೀಚಿನ ವರ್ಷಗಳಲ್ಲಿ KPSC ಸುದ್ದಿ ಆಗ್ತಾ ಇದೆ. ಮುಂಚೆ ಸಂಬಂಧ ಮಾಡಿಸೋದಕ್ಕೆ ಸುದ್ದಿಲಿತ್ತು, ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಬೀಗತನ ಮಾಡಬೇಕಿತ್ತು. ಈಗ ಅಕ್ರಮದ ಕಾರಣಕ್ಕೇನೆ ಸುದ್ದಿ ಆಗ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಇರೋರು 15 ಜನ ಪಾಸ್ ಆಗೋದು, ಒಂದೇ ಮನೆಯವರು 3 ಜನ ಪಾಸ್ ಆಗೋದು, ಇದು ಕಾಕತಾಳೀಯನೋ ಅಕ್ರಮನೋ ಒಂದು ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೇಳಿದ್ದಾರೆ ಇದು ಕಾಕತಾಳೀಯ ಅಲ್ಲ, ಇದು ಅಕ್ರಮ ಅಂತ ಹೇಳಿದ್ದಾರೆ. ನಾನು ಈಗಲೇ ಅದಕ್ಕೆ ಸರ್ಟಿಫಿಕೇಟ್ ಕೊಡಲ್ಲ, ಆದರೆ ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಸೀರಿಯಲ್ ನಂಬರು ಸಾಲಾಗಿ ಸೆಲೆಕ್ಟ್ ಆಗಿರೋದು, ಮತ್ತು ಇದು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ಸಂಗತಿ. ಈ ಬಗ್ಗೆ ಒಂದು ಸಮಗ್ರ ತನಿಖೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CBI ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. KPSC ಕುರಿತಾಗಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ CBI ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 17ನೇ ಬಜೆಟ್ ಮಂಡಿಸಿರೋದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಎಲ್ಲ ಅನ್ಯಾಯವನ್ನು ಸರಿಪಡಿಸಿ ಸಾಲದ ಕೂಪಕ್ಕೆ ನಮ್ಮ ರಾಜ್ಯವನ್ನು ತಳ್ಳಬೇಡಿ. ವಿಶೇಷವಾಗಿ ಮಲೆನಾಡು ಜಿಲ್ಲೆಗಳಿಗೆ ಮೂಲಸೌಕರ್ಯದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಿ, ಸ್ಪೆಷಲ್ ಪ್ಯಾಕೇಜ್ ಕೊಡಿ ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.